brief about this program and ಅಭಿಯಾನದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸರ್ವರಿಗೂ ವಂದಿಸಿ, ತಾವೆಲ್ಲ ವಿದ್ಯಾರ್ಥಿನಿಯರಿಗೆ ವಂದಿಸಿ, ಈ ಭಾರತ ನಶಾಮುಕ್ತ ಮಾಡುವುದಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿ ಅವರು ನಶಾಮುಕ್ತ ಭಾರತ ಅಭಿಯಾನ ಅನ್ನುವಂತಹ ಕಾರ್ಯಕ್ರಮಕ್ಕೆ ಆದೇಶ ಮಾಡಿದ್ದಾರೆ. ಅದರಂತೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಆಗಸ್ಟ್ 6ರಿಂದ ಆಗಸ್ಟ್ 20ರವರೆಗೆ 10 ಕೋಟಿ ಜನರಿಂದ ನಶಾಮುಕ್ತಿ ಪ್ರತಿಜ್ಞೆ ಮಾಡಿಸುವಂತಹ ಯೋಜನೆಯನ್ನು ಹಾಕಿಕೊಂಡಿದೆ. ಆ ಕಾರ್ಯಕ್ರಮದ ನಿಮಿತ್ತ ನಾವು ತಮ್ಮಲ್ಲಿಗೆ ಆಗಮಿಸಿದ್ದೇವೆ. ತಾವೆಲ್ಲರೂ ಯುವಕರಿದ್ದೀರಿ. ಯುವಕರೇ ದೇಶದ ಬೆನ್ನೆಲುಬು. ತಾವು ಸಶಕ್ತರಾದಾಗ ದೇಶ ಸಶಕ್ತ ಆಗ್ತದೆ. ಸಶಕ್ತ ಆಗಬೇಕು ಅಂತಂದರೆ ನಶಾಮುಕ್ತರಾಗಿರಬೇಕು. ನಶಾಮುಕ್ತರಾಗೋದಕ್ಕಾಗಿ ನಾವು ನಶಾಮುಕ್ತರಾಗೋಣ ಹಾಗೂ ಅನ್ಯರಿಗೂ ನಶಾಮುಕ್ತರನ್ನಾಗಿ ಮಾಡೋಣ ಅನ್ನುವಂತಹ ಪ್ರತಿಜ್ಞೆಯನ್ನು ಮಾಡೋಣ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ವಿಚಾರ ಮಾಡ್ತಾರೆ. 4 ರೂಪದ ವಿಚಾರಗಳನ್ನು ಮಾಡ್ತೇವೆ. ಪಾಸಿಟಿವ್, ನೆಗೆಟಿವ್, ವೇಸ್ಟ್, ನೆಸೆಸರಿ. ಈ 4 ರೂಪದ ವಿಚಾರಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಾಡುವಂಥ ವಿಚಾರಗಳು ನೆಗೆಟಿವ್ ಮತ್ತು ವೇಸ್ಟ್. ನೆಗೆಟಿವ್ ಮತ್ತು ವೇಸ್ಟ್ ವಿಚಾರ ಮಾಡಿ ಮಾಡಿ ಮನಸ್ಸು ವೀಕ್ ಆಗ್ತಾ ಇದೆ. ವೀಕ್ ಆಗಿರುವಂತಹ ಮನಸ್ಸಿಗೆ ಸಣ್ಣ ಪುಟ್ಟ ವಿಚಾರಗಳು ಕೂಡ ಭಾರ ಆಗ್ತವೆ. ಆ ಕಾರಣದಿಂದ ವ್ಯಕ್ತಿ ಟೆನ್ಷನ್ಗೊಳಗಾಗ್ತಾನೆ, ಸ್ಟ್ರೆಸ್ಗೊಳಗಾಗ್ತಾನೆ. ಆ ಕಾರಣದಿಂದ ಅನೇಕ ರೂಪದ ದುಶ್ಚಟಗಳಿಗೆ ಬಲಿಯಾಗ್ತಾನೆ. ಆದ್ದರಿಂದ ಮಾನಸಿಕವಾಗಿ ನಾವು ಸಶಕ್ತರಾಗಬೇಕು ಅಂತಂದರೆ ಮೆಡಿಟೇಷನ್ಗಾಗಿ ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ಸಮಯವನ್ನು ಪ್ರತಿಯೊಬ್ಬರು ಕೊಡಲೇಬೇಕು. ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರೋದು ಏನು ಅಂತಂದರೆ, ಮೆಡಿಟೇಷನ್ ಯಾರು ಮಾಡೋದು ಅಂದರೆ 60 ವರ್ಷ ವಯಸ್ಸು ಆದಮೇಲೆ ಮಾಡೋದು ಅಂತ ತಿಳ್ಕೊಂಡಿವಿ. ಆದರೆ 60 ವರ್ಷ ಆದಮೇಲೆ ಮಾಡೋದಲ್ಲ, 60 ವರ್ಷ ಆಗಿರುವವ್ರಿಗೆ ಅಷ್ಟೇ ಸ್ಟ್ರೆಸ್, ಟೆನ್ಷನ್ ಇರ್ತದೆ ಅಂತಲ್ಲ. ಇವತ್ತು ಸಣ್ಣ ಮಗುವಿಗೂ ಕೂಡ ಟೆನ್ಷನ್ ಆಗ್ತಾ ಇದೆ. ನಾವೆಲ್ಲರೂ ಒತ್ತಡ ಮುಕ್ತ ಜೀವನವನ್ನು ನಡೆಸಬೇಕು. ಜೀವನದಲ್ಲಿ ಸುಖ ಶಾಂತಿ ಅನುಭವ ಮಾಡಬೇಕು ಅಂತಂದರೆ ಮೆಡಿಟೇಷನ್ ಮಾಡುವಂತಹ ಅಭ್ಯಾಸವನ್ನು ದಿನನಿತ್ಯದ ದಿನಚರಿಯಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಸುಂದರ ಸುಖಮಯ ಆಗ್ತದೆ. ತಾವೆಲ್ಲ ಯುವಕರು, ತಾವು ಎಲ್ಲರಿಗೂ ಆಶಾ ದೀಪ ಆಗಿದ್ದೀರಿ. ತಂದೆ ತಾಯಿಗೆ ಇರ್ಬೋದು, ಶಿಕ್ಷಕರಿಗೆ ಇರ್ಬೋದು, ಧರ್ಮದರ್ಶಿಗಳಿಗೆ ಇರ್ಬೋದು, ಎಲ್ಲರಿಗೂ ತಾವು ಆಶಾದೀಪಕ ಆಗಿದ್ದೀರಿ. ನಿಮ್ಮ ಮೇಲೆ ಎಲ್ಲರದ್ದು ಒಂದು ಆಶೆ ಇದೆ, ಒಂದು ಕನಸಿದೆ. ಇವತ್ತಿನ ಪೀಳಿಗೆ ಮುಂದೆ ಬರುವಂತಹ ಸಮಯದಲ್ಲಿ ನಶಾಮುಕ್ತ ಭಾರತನೇ ಇರ್ಬೋದು, ಸುಂದರ ಭಾರತನೇ ಇರ್ಬೋದು, ಸುಸಂಸ್ಕೃತ ಭಾರತನೇ ಇರ್ಬೋದು, ಇಂತಹ ಭಾರತವನ್ನು ನಿರ್ಮಾಣ ಮಾಡುವವರು ಅನ್ನುವಂತಹ ಒಂದು ಆಶೆ ಇದೆ. ಆ ಆಶೆಯನ್ನು ಪೂರ್ಣ ಮಾಡಬೇಕು ಅಂತಂದರೆ ನಾವು ದೃಢ ಸಂಕಲ್ಪ ಮಾಡಬೇಕು. ಅಂದರೆ ದೃಢ ಸಂಕಲ್ಪ, ಪ್ರತಿಜ್ಞೆ ಅರ್ಥಾತ್ ದೃಢ ಸಂಕಲ್ಪ. ದೃಢತೆ ಸಫಲತೆ ಬೀಗದ ಕೈ ಅಂತ ಹೇಳಾಗ್ತದೆ. ಜೈಸಾ ಸೋಚೇಗ ವೈಸಾ ಬಂಜಾಯೇಗ. ನಾವೇನು ವಿಚಾರ ಮಾಡ್ತೇವೆ ಅದೇ ಆಗ್ತದೆ. ಆದ್ದರಿಂದ ಶುದ್ಧ, ಸಕಾರಾತ್ಮಕ, ಶಕ್ತಿಶಾಲಿ ಸಂಕಲ್ಪ ಮಾಡುವುದೇ ದೃಢತೆ ಅಥವಾ ಪ್ರತಿಜ್ಞೆ ಅಂತ ಹೇಳಾಗ್ತದೆ. ಆದ್ದರಿಂದ ಕೇವಲ ನಶಾಮುಕ್ತರಾಗುವಂಥದ್ದು ಅಷ್ಟೇ ಅಲ್ಲ, ಜೀವನದಲ್ಲಿಯೂ ಕೂಡ ಪ್ರತಿಯೊಂದು ವಿಚಾರಗಳನ್ನು, ಪ್ರತಿಯೊಂದು ಸವಾಲುಗಳನ್ನು ನಾನು ಸಕಾರಾತ್ಮಕವಾಗಿ ಸ್ವೀಕರಿಸ್ತೇನೆ ಅನ್ನುವಂಥ ದೃಢ ಸಂಕಲ್ಪವನ್ನು ಇವತ್ತು ತಾವು ಮಾಡಿರಿ. ಆದ್ದರಿಂದ ತಾವೆಲ್ಲರೂ ಇವತ್ತು, ತಾವು ಯಾರು ನಶೆಗೆ ವಶ ಆಗಿರಲಿಕ್ಕಿಲ್ಲ, ಆದರೆ ನಶೆಗೆ ವಶ ಆಗಿರುವಂಥವರನ್ನು ಕೂಡ ನಶಾಮುಕ್ತ ಮಾಡುವಂತಹ ಕಾರ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅನ್ನುವಂಥ ದೃಢ ಸಂಕಲ್ಪ ಮಾಡಬೇಕಾಗಿದೆ. ಅದಕ್ಕೆ ಹೇಳಾಗ್ತದೆ, ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಅಂತ. ಎಲ್ಲರೂ ಸುಖದಿಂದ ಇರಬೇಕು ಅಂದರೆ ಎಲ್ಲರದ್ದು ಒಂದೊಂದು ಬೆಳೆನ ಸಹಯೋಗ ಬೇಕು. ಆ ದೃಢ ಸಂಕಲ್ಪದ ಸಹಯೋಗವನ್ನು ನಾವು ಕೊಡೋಣ ಅಂತ ಹೇಳಿ ಇವತ್ತು ನಾನು ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತೇನೆ. ತಾವೆಲ್ಲರೂ ಎದ್ದು ನಿಂತ್ಕೊಂಡು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕಾಗಿ ಪ್ರಿನ್ಸಿಪಾಲರು ಹಾಗೂ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿನಿಯರು ಎಲ್ಲರೂ ನಮಗೆ ಸಹಯೋಗ ಕೊಟ್ಟಿರೋದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಮೇಡಮ್. At the outside
would like to welcome all of you once again to the Basaveshwara Engineering College, Palakot. So already Nagaratna madam insisted what you are supposed to do and what you are not supposed to do. Right? You just follow this one. That will definitely add strength to your personality. ಸೊ ಇಲ್ಲಿ 2 ವಿಷಯದಾದವು. ಒಂದನೇದಪ್ಪ ಅಂತಂದ್ರೆ ಪ್ರಧಾನಮಂತ್ರಿಗಳು ಹೇಳಿ, ಎರಡನೇದು ಇಲ್ಲಿ ಕಲ್ಲ ಸ್ವಾಮಿಗಳು ಕೂಡ ಇದನ್ನು ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯಾರು ಇಲ್ಲಿ ಕಲ್ಲವರು ಅಥವಾ ಬಾಗಿಲು ಕೊಡೋದು ಗೊತ್ತಿರುತ್ತೆ. ಮಹಾನ್ ಸ್ವಾಮಿಗಳು ಒಂದು ಜೋಳಿಗೆ ಹಾಕ್ಕೊಂಡು ಪ್ರತಿ ಮನೆಗೆ ಹೋಗಿ ಅವರು ದುಡ್ಡದು ಏನೂ ಕೇಳಿಲ್ಲ, ನಿಮ್ಮಲ್ಲಿ ಏನು ಚಟಗಳವನ್ನು ಇಲ್ಲಿ ಹಾಕ್ರಿ ಅಂತೇಳಿ. ಅಂದ್ರೆ ಪ್ರತಿಯೊಬ್ಬರು ಚಟನ ಬಿಡಿಸಾಕ ಅವರೊಂದು ಪ್ರತಿಜ್ಞೆ ಕೈಗೊಂಡು ಪ್ರತಿಯೊಬ್ಬರು ಮನೆಗೆ ಹೋಗಿ, ಯಾಕಂದ್ರೆ ಚಟ ಅಂದ್ರೆ ಹೆಂಗೆ ಇರ್ತದೆ ನಿಮಗೆ ಹ್ಯಾಬಿಟ್ ಅನ್ನೋದು ಆಲ್ರೆಡಿ ಗೊತ್ತಿರೋದು. HABIT H ತೆಗೆದ್ರೆ A ಬಿಟ್ಟು ಉಳಿತೈತಿ, ಅಗೇನ್ A ತೆಗೆದೇವು ಅಂದ್ರೆ ಮತ್ತೆ ಅಗೇನ್ ಬಿಟ್ಟು ಉಳಿತೈತಿ, ಅದರೊಳಗೆ B ತೆಗೆದ್ರೂ ಇಟ್ಟು ಉಳಿತೈತಿ. ಅಷ್ಟೊಂದು ಕೆಟ್ಟ ಇರ್ತದೆ ನಿಮ್ಮ ಜೀವನದಲ್ಲಿ. ಒಮ್ಮೆ ಸಣ್ಣದಿರ್ತದೆ. ಏನಪ್ಪ ಅಂತಂದ್ರೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಅಂದ್ರೆ ಮಜಾ ಇರ್ತದೆ ಈ ಬಂದ ಕೂಡಲೇ ಹುಡುಗರಿಗಾಗಲಿ ಹುಡುಗಿಯಾಗಲಿ ಏನೇ ಇರಲಿ, ತಗೋತು ನಡೀತೈತೆ ಅಂತ ಹೇಳ್ತಾರೆ. ಏನಾಗಂಗಿಲ್ಲ, ಆಮೇಲೆ ಮುಂದೆ ಬಿಡಾಕೆ ಬರುತ್ತೆ ಅಂತ ಹೇಳ್ತಾರೆ. ಅಥವಾ ಅದೊಂದು ಎಂಜಾಯ್ಮೆಂಟ್ ಅಂತ ಹೇಳ್ತಾರೆ. ಅಥವಾ TV ಅದೆಲ್ಲ ನೋಡ್ತಿರ್ತೀರಿ ನೀವು, ಯಾರ್ಯಾರು ಅಡ್ವರ್ಟೈಸ್ ಕೊಡ್ತಿರ್ತಾರೆ, ಏನೇನೋ ಹಾಕ್ಕೊಂಡು ಮಾಡ್ತಾರೆ. ಅವೆಲ್ಲ ನಡೆಯುವಂಥವಲ್ಲ ಲೈಫಿನಾಗ. ಒನ್ಸ್ ಅದು ಸ್ಟಾರ್ಟ್ ಆತಂದ್ರೆ ಅದಕ್ಕೆ ಎಂಡ್ ಇರೋಂಗಿಲ್ಲ. ಆಮೇಲೆ ನೀವು ಮಾಡಬೇಕಂತೂ ಇರೋಂಗಿಲ್ಲ ಯಾರಿಗೂ. ನಿಮ್ಗೆ ಯಾರು ಮಾಡ್ತಿರ್ತಾರೆ ಅಥವಾ ಯಾರು ಮಾಡ್ತಾರೆ, ಅವ್ರು ಮಾಡ್ತಾರೆ, ರೂಮ್ಮೇಟ್ ಮಾಡ್ತಾರೆ, ಅದು ಯಾವುದೂ ಸಂಬಂಧ ಇಲ್ಲ. ಮತ್ತು ತಿಳ್ಕೊರಿ, ಅದು ಮಾಡ್ತಾ ಇರ್ತದಲ್ಲ. ಆಮೇಲೆ ನಾವು ಸ್ಟ್ರಿಕ್ಟ್ಲಿ ನಮ್ಮ ಕಾಲೇಜ್ನಾಗ ಆಗಲಿ ಹಾಸ್ಟೆಲ್ನಾಗಲಿ ಬ್ಯಾನ್ ಇದೆ. ಯಾರಾದರೂ ಸಿಕ್ಕರೆ ಇಮಿಡಿಯೇಟ್ಲಿ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ವಿಲ್ ಡೆಫಿನೆಟ್ಲಿ ರೆಸ್ಟ್ರಿಕ್ಟೆಡ್ ಹಿಮ್ ಆರ್ ಹರ್ ಫ್ರಮ್ ಅವರ್ ಕಾಲೇಜ್. ಸ್ಟ್ರಿಕ್ಟ್ ರೂಲ್ ಇದೆ. ಒತ್ತಿದೆಯೋ ಇಲ್ಲೋ ಫಸ್ಟ್ ಬಂದಿರ್ತೀರಿ, ಸ್ವಲ್ಪ ಕೇರ್ಫುಲ್ ಆಗಿದೆ. ಸೊ ಒಂದು ಪ್ರೀತಿಯಿಂದ ಹೇಳ್ತೈತಿ, ಎರಡನೇದು ವಾರ್ನಿಂಗಿಂದೂ ಹೇಳಿರ್ತಾರೆ. ಅದನ್ನು ಹೇಳ್ಬೋದು. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ, ನಾನು ಎಲ್ಲ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರ ಇರುತ್ತೇನೆ. ನಾನು ಆರೋಗ್ಯಕರ, ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ. ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಮಾಜವು ಮಾದಕ ದ್ರವ್ಯ ಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ. ನಾನು ಸಮಯ, ಶಕ್ತಿ, ಸಾಮರ್ಥ್ಯಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೇನೆ. ನಾನು ಮಾದಕ ದ್ರವ್ಯ ಮುಕ್ತ, ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.